ಫೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶಿಬಾ. ಈ ದಿನದಲ್ಲಿ ನಾವು ನಮ್ಮ ಒಂದು ನೇರ ಪ್ರಸಾರದಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲರೂ ಒಳ್ಳೆ ಆರೋಗ್ಯವನ್ನು ನಾವು ಪಡೆದುಕೊಳ್ಬೇಕು, ಮತ್ತು ಸಹಜವಾಗಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬರುವಂತಹ ಒಂದು ಶೀತ ಆಗಿರ್ಬೋದು ಅಥವಾ ಜ್ವರ ಆಗಿರ್ಬೋದು, ಯಾಕೆ ಬರುತ್ತೆ, ಎದರಿಂದ ಬರುತ್ತೆ, ಅದನ್ನು ಯಾವ ರೀತಿಯಲ್ಲಿ ಅದರಿಂದ ನಾವು ಕಾಪಾಡಿಕೊಳ್ಬಹುದು, ಮತ್ತು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನುವಂತಹ ವಿಚಾರಗಳನ್ನು ಈ ಒಂದು ಕನ್ನಡ ನೇರ ಪ್ರಸಾರದಲ್ಲಿ ನೀವು ಕೇಳಲಿಕ್ಕಿದ್ದೀರಿ. ಹಾಗಾಗಿ ಈ ವಿಷಯದಲ್ಲಿ ಮಾತನಾಡಲಿಕ್ಕಿದ್ದಾರೆ ಡಾಕ್ಟರ್ ವಿಜಯ ಪ್ರಭಾ. ಇವರು MBBS MD ಇಂಟರ್ನಲ್ ಮೆಡಿಸಿನ್, ಮತ್ತು ಅವರು ಕನ್ಸಲ್ಟೆಂಟ್ ಮತ್ತು ಇಂಟರ್ನಲ್ ಮೆಡಿಸಿನ್ನ HOD ಆಗಿ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರ ಮುಖಾಂತರವಾಗಿ ಈ ವಿಚಾರದಲ್ಲಿ ನಾವು ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಡಾಕ್ಟರ್ ವಿಜಯ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಈ ದಿನದಲ್ಲಿ ಜ್ವರ, ಕೋಲ್ಡ್, ಅದು ಫ್ಲೂ ಅಂತ ಹೇಳ್ತಾರೆ ಅಲ್ವಾ, ಸೊ ಈಗ ಅದು ಕಾಮನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ಫ್ಲೂ ಮತ್ತು ಕೋಲ್ಡ್ ಇದರದ್ದು ಒಂದು ಡಿಫ್ರೆನ್ಸ್ ಅಂದರೆ ಅದ್ರ ಎರಡೂ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎರಡನ್ನೂ ಬೇರ್ಪಡಿಸೋದು ಸ್ವಲ್ಪ ಕಷ್ಟನೇ. ಆದರೆ ಕಾಮನ್ ಕೋಲ್ಡ್ ಅಂದರೆ ಲಿಮನ್ ಟರ್ಮ್ಸಲ್ಲಿ ನಾವು ಹೇಳೋದಾದರೆ, ಜನಸಾಮಾನ್ಯದ್ದು ಟರ್ಮ್ಸಲ್ಲಿ ನಾವು ಹೇಳೋದಾದರೆ, ಕಾಮನ್ ಕೋಲ್ಡ್ ತೀವ್ರತೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಫ್ಲೂ ಅಂದರೆ ಸಿವಿರಿಟಿ ಜಾಸ್ತಿ ಇದ್ದಾಗ, ಫ್ಲೂ ಸಿವಿರಿಟಿ ಜಾಸ್ತಿ ಇದ್ದಾಗ, ತೀವ್ರತೆ ಜಾಸ್ತಿ ಇದ್ದಾಗ, ಅಂದರೆ ರೋಗ ಲಕ್ಷಣಗಳನ್ನು ನಾವು ನೋಡೋದಾದರೆ ಕಾಮನ್ ಫ್ಲೂ ಅಲ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಮೇಲ್ಗಡೆ ಇರುವಂಥದ್ದು ನೆಗಡಿ, ಗಂಟಲು ನೋವು, ಕೆಮ್ಮು, ವಿಪರೀತ ಜ್ವರ ಕಾಣಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಜ್ವರ ಥರ ಫೀಲಿಂಗ್ ಇರ್ಬೋದು, ಮೈಕೈ ನೋವು, ತಲೆನೋವು ಇರ್ಬೋದು. ಅದೇ ಫ್ಲೂವಲ್ಲಿ ನಾವು ನೋಡೋದಾದರೆ ವಿಪರೀತ ಮೈಕೈ ನೋವು, ವಿಪರೀತ ಜ್ವರ, ಕೆಮ್ಮು, ನೆಗಡಿ, ಹೇಗೆ ಕಾಮನ್ ಫ್ಲೂವಲ್ಲಿ ನಾವು ನೋಡ್ತೀವೋ ಅದೇ ಥರ ಫ್ಲೂವಲ್ಲೂ ಇರುತ್ತೆ. ಕೆಮ್ಮು, ನೆಗಡಿ, ಗಂಟಲು ನೋವಿರುತ್ತೆ, ಉಸಿರಾಟದ ತೊಂದರೆ ಫ್ಲೂವಲ್ಲಿ ಜಾಸ್ತಿ ಕಾಮನ್ ಆಗಿರುತ್ತದೆ. ಅಂದರೆ ಕೊನೆಗೆ ಹೇಳೋದಂದರೆ ಕಾಮನ್ ಕೋಲ್ಡ್ ತೀವ್ರತೆ ಕಮ್ಮಿ, ಫ್ಲೂವಲ್ಲಿ ತೀವ್ರತೆ ಜಾಸ್ತಿ, ಉಸಿರಾಟದ ತೊಂದರೆಗಳು ಕಾಣಿಸ್ಕೋಬೋದು. ವೈರಸ್ ನಾವು ನೋಡೋದಾದರೆ ಕಾಮನ್ ಕೋಲ್ಡಲ್ಲಿ ತುಂಬ ವೈರಸ್ಗಳಿದೆ. ಅದರಲ್ಲಿ ಕಾಮನ್ ಆಗಿ ರೈನೋ ವೈರಸ್ ಕಾಮನ್ ಕೋಲ್ಡನ್ನು ಜಾಸ್ತಿಯಾಗಿ ಕಾಸ್ ಮಾಡುತ್ತೆ. ಫ್ಲೂ H1N1, H3N2 ಬೇರೆ ಎಲ್ಲನೂ ಫ್ಲೂ ಅಂಡರ್ ಬರುತ್ತೆ. ಇನ್ಫ್ಲುಯೆನ್ಸಾ A, B ಅಂತ ಹೇಳ್ತೀವಿ. ಈಗ ಫ್ಲೂ ಅಂತ ಹೇಳ್ತಾ ಇದ್ದೀರಿ ಅಲ್ಲ, ಅದು ಜ್ವರನೇ ಅಲ್ವಾ? ಹಾಂ, ಜ್ವರ ಜೊತೆಗೆ ನೆಗಡಿ, ಕೆಮ್ಮು ಜೊತೆಗೆ ಸೇರಿರುತ್ತೆ. ಗಂಟಲು ನೋವು, ನೆಗಡಿ, ಕೆಮ್ಮು. ಓಕೆ, ಸೊ ಅದು ಜಾಸ್ತಿಯಾಗಿರುತ್ತೆ, ತೀವ್ರತೆ ಜಾಸ್ತಿ ಅಂದರೆ ಪೇಷಂಟ್ ಉಸಿರಾಟ ತೊಂದರೆಯಿಂದ ಬರ್ಬೋದು, ನಿಮೋನಿಯಕ್ಕೆ ತಿರುಗ್ಬೋದು ಅದು. ಓಕೆ. ಸೊ ಈಗಿನ ಒಂದು ದಿನಗಳನ್ನ ನಾವು ನೋಡುವಾಗ ಈ ಫ್ಲೂ ಜಾಸ್ತಿಯಾಗಿ ಕಾಣಿಸ್ತಾ ಇದೆಯಾ ಅಥವಾ ಕಾಮನ್ ಕೋಲ್ಡ್ ಅಂದರೆ ನಾರ್ಮಲ್ ಆಗಿ ಬರುವಂಥದ್ದು? ಎರಡೂ ನಾವು ನೋಡ್ತೀವಿ. ಆದರೆ ಫ್ಲೂ ಇವಾಗ ಯಾವುದೇ ಒಂದು ರೋಗಿಗೆ ವಿಪರೀತ ಜ್ವರ ಇದ್ದಾಗ, ವಿಪರೀತ ಕೆಮ್ಮು ಇದ್ದಾಗ ಆತನ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಅದು ಮೇಲ್ಗಡೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಶುರುವಾಗಿ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಕೆಳಗಡೆ ಶ್ವಾಸಕೋಶಕ್ಕೆ ಹೋದಾಗ ಅದು ನಿಮೋನಿಯಾ ಕನ್ವರ್ಟ್ ಆಗುತ್ತೆ. ಸೊ ಸಿವಿರಿಟಿ ಜಾಸ್ತಿ ಇರುತ್ತೆ. ಆವಾಗ ಹಾಸ್ಪಿಟಲೈಸೇಷನ್ ಫ್ಲೂವಲ್ಲಿ. ಕಾಮನ್ ಕೋಲ್ಡಲ್ಲಿ ಯೂಶಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಶ್ವಾಸಕೋಶಕ್ಕೆ ಜಾಸ್ತಿಯಾಗಿ ಎಫೆಕ್ಟ್ ಆಗಲ್ಲ, ಮೇಲ್ಗಡೆ ಗಂಟಲಿಂದ ಮೇಲ್ಗಡೆ ಅಂತ ಹೇಳ್ಬೋದು ನಾವು. ಓಕೆ. ಈಗ ಈ ಶೀತ ಬಂದಾಗ ಸುಮಾರು ಜನಕ್ಕೆ ನಾನು ಕೇಳಿಸ್ಕೊಂಡಿರೋ ಹಾಗೆ ಶೀತ ಜಾಸ್ತಿ ಆಗಿದೆ ಅಂತಂದಾಗ ಅದು ನಮ್ಮ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಫ ಹೋಗಿ ಅಲ್ಲಿ ಕಟ್ಟಿ ಅದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಅದು ಸಹಜನಾ? ಅದು ಹೌದು. ಓಲ್ಡರ್ ಮೇನ್ಲಿ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಲ್ಲ, ಡಯಾಬಿಟೀಸ್, ಅಂಡರ್ಲೈನ್ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ತೀವ್ರತೆ ಜಾಸ್ತಿ ಇರುತ್ತೆ. ಪ್ರೆಗ್ನೆನ್ಸಿನೂ ಹೈ ರಿಸ್ಕ್ ಗ್ರೂಪಲ್ಲಿ ಬರ್ತಾರೆ. ಪ್ರೆಗ್ನೆಂಟ್ ಲೇಡೀಸೂ ಕೆಮ್ಮು, ನೆಗಡಿನ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ. ಇನ್ನು ಎರಡನೇ ವಯಸ್ಸಾದವರು 60ರ ಮೇಲೆ ವಯಸ್ಪಟ್ಟವರು ಫ್ಲೂವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ. ಈಗ ಎರಡನೇ ಪ್ರಶ್ನೆಗೆ, ಈ ಒಂದು ಕಾಮನ್ ಕೋಲ್ಡ್ ಇದಲ್ಲ, ಆ ಕೋಲ್ಡಿಂದ ಸಿಂಟಮ್ಸು ಅದು ಅಲರ್ಜಿಗೆ ಬರುವಂಥದ್ದ ಅಥವಾ ನಮ್ಮ ದೇಹದಲ್ಲಿ ಅದು ಉತ್ಪತ್ತಿ ಆಗ್ತದ? ಹಾಗೆ ಒಂದು ಬ್ಯಾಕ್ಟೀರಿಯಾದಿಂದ, ವೈರಸ್ಸಿಂದ ಅದು ಬರಲಿಕ್ಕೆ ಸಾಧ್ಯತೆ ಇದೆಯಾ? ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಎಲರ್ಜಿ ಅನ್ನುವಂಥದ್ದು ಇವಾಗ ಧೂಳಿಗೆ ಅಥವಾ ಡಸ್ಟ್ ಮೈಟಿಗೆ ಆತನ ಎಲರ್ಜಿಯಾಗಿ ಅವನಿಗೆ ಸೀನು, ಕೆಮ್ಮು, ವೀಸಿಂಗ್ ಬರ್ಬೋದು. ಆದರೆ ಈ ಕಾಮನ್ ಕೋಲ್ಡ್ ಇನ್ಫೆಕ್ಷನ್ ಮೇನ್ಲಿ ವೈರಲ್ ಇನ್ಫೆಕ್ಷನಿಂದ ಬರುವಂಥದ್ದು. ಅಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಗಾಳಿಯಲ್ಲಿ ಒಬ್ಬ ರೋಗಿ ಕೆಮ್ಮಿದಾಗ ಅಥವಾ ಸೀನಿದಾಗ ಆ ವೈರಾಣು ಗಾಳಿಯಲ್ಲಿ ಹರಡುತ್ತದೆ. ಅದನ್ನೇ ಬೇರೆಯವರು ಉಸಿರು ತೆಗೆದುಕೊಂಡಾಗ ಅದು ನಮ್ಮ ಒಳಗಡೆ ಹೋಗಿ ನಮಗೆ ಇನ್ಫೆಕ್ಷನ್ ಆಗುತ್ತೆ. ಅಥವಾ ರೋಗಿ ಮುಟ್ಟಿದಂಥ ವಸ್ತುವನ್ನು ನಾವು ಮುಟ್ಟಿದರೆ, ಫೋಮೈಟ್ಸ್ ಅಂತ ಹೇಳ್ತೀವಿ, ಕಾಂಟ್ಯಾಕ್ಟಿಂದ
ಅದನ್ನು ಮುಟ್ಟಿ ನಮ್ಮ ಮೂಗನ್ನು ಅಥವಾ ಕಣ್ಣನ್ನು ನಾವು ಮುಟ್ಟಿದರೆ ತಿರ್ಗ ವೈರಾಣು ನಮ್ಮ ಒಳಗಡೆ ಬರುತ್ತದೆ. ಸೊ ಇದು ಕಂಟೇಜಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೇಮ್ ಹೆಂಗೆ ಕೊರೋನಾ ವೈರಸ್ ಟೈಮಲ್ಲಿ ನಾವು ಪ್ರಿಕಾಷನ್ಸ್ ತಗೊಳ್ತಾ ಇದ್ವು, ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು. ಯಾಕಂದರೆ ಒಬ್ಬ ಕೆಮ್ಮಿದಾಗ ಅದು ಗಾಳಿಯಲ್ಲಿ ಹರಡಿದಾಗ ಡಿಸ್ಟೆನ್ಸ್ ಮೇಂಟೈನ್ ಆದರೆ ಅಷ್ಟು ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಇನ್ನೊಂದು, ಯಾವುದೇ ವಸ್ತುವನ್ನು ಮುಟ್ಟಿದಾಗ ಅಥವಾ ಯಾವುದೇ ರೋಗಿಯ ವ್ಯಕ್ತಿಯನ್ನು ಮುಟ್ಟಿದಾಗ ಕೈ ತೊಳೆದುಕೊಳ್ಳುವುದು, ಹ್ಯಾಂಡ್ ಹೈಜೀನ್, ಮಾಸ್ಕನ್ನು ಧರಿಸುವಂಥದ್ದು. ಓಕೆ. ಈಗ ನಮಗೆ ಕಾಮನ್ ಕೋಲ್ಡ್ ಇದೆ. ಈಗ ಏನಾದರೂ ಒಂದು ನೀರು, ಹೊರಗಿಂದ ನೀರು ನಾವು ಕುಡಿದ್ಬಿಡ್ತೀವಿ. ಸೊ ಅವಾಗ ನಮಗೆ ಗಂಟ್ಲು ನೋವು, ಇಲ್ಲ ಶೀತ, ಮೂಗು ಸೋರುವಂಥದ್ದು ಇದೆಲ್ಲ ಆಗ್ತದಲ್ಲ. ಸೊ ಇದು ಕಾಮನ್ ಕೋಲ್ಡಲ್ಲೇ ಬರುವಂಥದ್ದು. ಆ ವ್ಯಕ್ತಿಯಲ್ಲಿರುವಂಥ ಇಮ್ಯುನಿಟಿ ಕಮ್ಮಿ ಆದಾಗ ಈ ರೀತಿಯಾದಂಥ ಇನ್ಫೆಕ್ಷನ್ ಬರಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂಥ ವ್ಯಕ್ತಿಯಿಂದ? ಈ ಒಂದು ಯಾವಾಗಲೂ ಈ ರೀತಿಯಾದಂಥ ಒಂದು ಕೋಲ್ಡ್ ಬರ್ತಾನೇ ಇರ್ತದೆ ಆ ವ್ಯಕ್ತಿಗೆ. ಸೊ ಯಾವ ರೀತಿಯಲ್ಲಿ ಪ್ರಿವೆಂಟ್ ಮಾಡ್ಬೋದು? ಒಂದು, ಮೊದಲನೇದಾಗಿ ನಾನು ಹೇಳಿರುವಂಥದ್ದು ಹ್ಯಾಂಡ್ ಹೈಜೀನ್, ಡಿಸ್ಟೆನ್ಸ್ ಎಲ್ಲನೂ. ವ್ಯಾಕ್ಸಿನ್ಗಳು ಇದ್ದಾವೆ. ಈಗ ಮೇನ್ಲಿ ಕಾಮನ್ ಕೋಲ್ಡಿಗೆ ಹೇಳೋದಿಲ್ಲ, ಫ್ಲೂ ವ್ಯಾಕ್ಸಿನ್ ಇದ್ದಾವೆ. ನಮಗೆ ನಮಗೆ ನಿಮೋನಿಯಾ ಆಗಬಾರ್ದು, ತೀವ್ರತೆ ಆಗಬಾರ್ದು, ಹಾಸ್ಪಿಟಲ್ ಅಡ್ಮಿಷನ್ ಆಗಬಾರ್ದು, ICU ಅಡ್ಮಿಷನ್ ಆಗಬಾರ್ದು, ಅದನ್ನು ನಾವು ತಡೆಗಟ್ಟಬೇಕು. ಅದಕ್ಕೋಸ್ಕರ ಫ್ಲೂ ವ್ಯಾಕ್ಸಿನ್ ಇದೆ. ಫ್ಲೂ ವ್ಯಾಕ್ಸಿನ್ ಯಾರು ಬೇಕಾದರೂ ತಗೋಬೋದು. ಆದರೆ 60 ವರ್ಷ ಮೇಲ್ಪಟ್ಟವರು, ಡಯಾಬಿಟಿಸ್ ಇರುವವರು, ಎಲರ್ಜಿ, ಆಸ್ತಮಾ, ಶ್ವಾಸಕೋಶದ ತೊಂದರೆ ಇದ್ದವರು, ಕಿಡ್ನಿ ತೊಂದರೆ ಇದ್ದವರು, ಅಂಥವರಿಗೆ ನಾವು ವ್ಯಾಕ್ಸಿನನ್ನು ಪ್ರತಿ ವರ್ಷವೂ ಫ್ಲೂ ವ್ಯಾಕ್ಸಿನನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತೀವಿ. ಓಕೆ. ಆ ಫ್ಲೂ ವ್ಯಾಕ್ಸಿನ್ ಹೆಸರು ಏನಾದರೂ ಇದೆಯಾ? ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ ಫ್ಲೂ ವ್ಯಾಕ್ಸಿನ್. ಅದರಲ್ಲಿ ಟ್ರೈವ್ಯಾಲೆಂಟ್ ಅಂತ ಇದೆ, ಟೆಟ್ರಾವ್ಯಾಲೆಂಟ್ ಅಂತ ಇದೆ. ಅಂದರೆ ಟ್ರೈವ್ಯಾಲೆಂಟ್ ಅಂದರೆ 3 ವೈರಸ್ ಫ್ಲೂ ಕಾಸ್ ಮಾಡುವಂಥ 3 ವೈರಸ್ಸನ್ನು, ಸ್ಟ್ರೈನ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಕ್ವಾಡ್ರಿವ್ಯಾಲೆಂಟ್ ಅಂದರೆ 4 ಸೀಸನಲ್ ಫ್ಲೂದು ಇದನ್ನು ವೈರಾಣುನ ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ. ಇದನ್ನು ಯಾವಾಗ ತಗೊಳ್ಳಿಕ್ಕೆ ಇದೆ? ಯೂಶಲಿ ಯಾವುದೇ ಕೈ ಮೇಲಾದರೂ ತೆಗೆದುಕೊಳ್ಬೋದು, ಆಯಿತಾ. ಸೊ ಒಂದು ಸಲ ತೆಗೆದುಕೊಂಡ್ರೆ 1 ವರ್ಷದ ತನಕ ಅದರದ್ದು ಎಫೆಕ್ಟ್ ಇರ್ತದೆ. ವರ್ಷ ತೆಗೆದುಕೊಳ್ಬೇಕು. ಓಕೆ, ಸರಿ. ಇನ್ನು 3ನೇ ಪ್ರಶ್ನೆ, ಈ ಒಂದು ಅಂದರೆ ನೀವು ವ್ಯಾಕ್ಸಿನ್ ಹೇಳಿದ್ರಿ ಈಗಾಗಲೇ, ಬೆಸ್ಟ್ ಟ್ರೀಟ್ಮೆಂಟ್ ಕೋಲ್ಡ್ಗಾಗಲಿ ಫ್ಲೂಗಾಗಲಿ ಬಹಳ ಮುಖ್ಯವಾದಂಥ ಒಂದು ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಮೊದಲನೇದಾಗಿ ಬರೋದಕ್ಕಿಂತ ಮೊದಲು ಅದನ್ನು ತಡೆದುಕೊಳ್ಬೇಕು, ತಡೆಗಟ್ಟಬೇಕಂದ್ರೆ ಪ್ರಿವೆಂಟಿವ್ ಮೆಷರ್ಸ್, ಹ್ಯಾಂಡ್ ಹೈಜೀನ್, ಮಾಸ್ಕ್ ಧರಿಸುವಂಥದ್ದು, ಯಾವುದೇ ರೋಗಿ ಹತ್ರ ಹೋಗುವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಹ್ಯಾಂಡ್ ಹೈಜೀನ್, ಯಾವುದೇ ವಸ್ತುವನ್ನು ಮುಟ್ಟಿದರೆ ಕೈ ತೊಳೆದುಕೊಳ್ಳಬೇಕು. ಇನ್ನೊಂದು, ರೋಗ ಲಕ್ಷಣಗಳು ಬಂದ ಮೇಲೆ ಏನು ಮಾಡಬೇಕಂದ್ರೆ, ಮೈಲ್ಡಾಗಿ ಇದ್ದಾಗ ಪರವಾಗಿಲ್ಲ, ಆದರೆ ವಿಪರೀತ ಜ್ವರ ಇದ್ದಾಗ, ವಿಪರೀತ ಕೆಮ್ಮಿದ್ದಾಗ, 3 ದಿನದಲ್ಲಿ ಅದು ಕಮ್ಮಿ ಆಗಲಿಲ್ಲ ಅಂದರೆ ವೈದ್ಯರ ಸಲಹೆಯನ್ನು ಪಡೆಯಬೇಕು. ಓವರ್ ದ ಕೌಂಟರ್ ಹೋಗಿಬಿಟ್ಟು ಆ್ಯಂಟಿಬಯೋಟಿಕ್ನ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಯಾಕಂದರೆ ಒಂದನೇದಾಗಿ ನೋಡೋದಾದರೆ ಗಂಟಲು ನೋವು ಅಂದರೆ ಹೋಗಿ ಫಸ್ಟ್ ಥಿಂಗ್ ತೆಗೆದುಕೊಳ್ಳುವಂಥದ್ದು ಆ್ಯಂಟಿಬಯೋಟಿಕ್. ಅದರಿಂದ ನಾವು ಇತ್ತೀಚೆಗೆ ನೋಡುವಂಥದ್ದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಸೊ ಫ್ಲೂ ಅಥವಾ ಕಾಮನ್ ಕೋಲ್ಡ್ ಕಾಮನ್ ಆಗಿ ಸಾಮಾನ್ಯವಾಗಿ ಅದು ವೈರಾಣುವಿಂದ ಬರುವಂಥದ್ದು. ಆ್ಯಂಟಿಬಯೋಟಿಕ್ನ ಅವಶ್ಯಕತೆಯೇ ಇದಕ್ಕೆ ಇಲ್ಲ. ವೈರಸ್ಸಿಂದ ಶುರುವಾಗಿ ಲೇಟರ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರ್ಬೋದು, ಆವಾಗ ಆ್ಯಂಟಿಬಯೋಟಿಕ್ದು ಅವಶ್ಯಕತೆ ಬೇಕಾಗ್ತದೆ. ಸೆಲ್ಫ್ ಮೆಡಿಕೇಷನ್ ಆ್ಯಂಟಿಬಯೋಟಿಕ್ ಮಾಡುವಂಥದ್ದು ತಪ್ಪು. ನಿಜವಾಗ್ಲೂ ಆ್ಯಂಟಿಬಯೋಟಿಕ್ ಕೊಡಬೇಕಾದ ಸ್ಥಿತಿ ಬಂದಾಗ ಆ್ಯಂಟಿಬಯೋಟಿಕ್ ಕೊಡಲಿಕ್ಕೆ ಆಗದಂಥ ಸ್ಥಿತಿ ಬರ್ತಾ ಇದೆ ರೆಸಿಸ್ಟೆನ್ಸಿಂದ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದ. ಏಕೆಂದರೆ ನಾವೇ ಸ್ವಂತ ತೆಗೆದುಕೊಂಡು ಇನ್ಕಂಪ್ಲೀಟ್ ಕೋರ್ಸ್ ತಗೊಳ್ಳುವಂಥದ್ದು, ಇನ್ಎಡಿಕ್ವೇಟ್ ಡೋಸೇಜ್, ಅವಶ್ಯಕತೆ ಇಲ್ಲದಾಗ ಆ್ಯಂಟಿಬಯೋಟಿಕ್ನ ತೆಗೆದುಕೊಳ್ಳುವಂಥದ್ದು. ಸೊ ತುಂಬ ಹುಷಾರಾಗಿ ಇರಬೇಕು ಅಂತ ಹೇಳಿ ನೀವು ಹೇಳ್ತೀರಿ. ಈಗ ನೀವು ಹೇಳಿದ್ರಿ ಏನು ಕೈ ತೊಳ್ಕೊಳ್ಬೇಕು, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ಇದಕ್ಕೆ ಏನಾದರೂ ನಮ್ಮ ಆಹಾರ ಸೇವನೆಯಲ್ಲಿ ನಾವು ತೆಗೆದುಕೊಳ್ಳುವಂಥ ಪ್ರಾಮುಖ್ಯವಾದಂಥ ಒಂದು ವಿಷಯ, ಕುದಿಸದೇ ಇರುವಂಥದ್ದನ್ನು ಔಟ್ಸೈಡ್ ಹೊರಗಡೆ ಹೋದಾಗ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಯಾಕಂದರೆ ನೀವು ಆವಾಗಲೇ ಕೇಳಿದ್ರಿ ನೀರು ಕುಡಿದು ಗಂಟಲು ನೋವು ಬರೋ ಚಾಲು, ಹೌದು ಬರ್ಬೋದು. ಯಾಕಂದರೆ ಮಲಿನ ಅಥವಾ ಇದು ಕಲುಷಿತಗೊಂಡ ನೀರು, ಕಂಟ್ಯಾಮಿನೇಟೆಡ್ ವಾಟರ್ ನಾವು ಕುಡಿದಾಗ ಅದರಲ್ಲಿ ವೈರಸ್, ಬ್ಯಾಕ್ಟೀರಿಯಾ ಇದ್ದಾಗ ನಮ್ಮ ದೇಹಕ್ಕೆ ಹೋದಾಗ ಅದು ಇನ್ಫೆಕ್ಷನ್ ಆಗುತ್ತದೆ. ಯಾವುದೇ ನೀವು ಕುದಿಸಿದ ಪದಾರ್ಥವನ್ನು ತೆಗೆದುಕೊಂಡ್ರೆ ನಿಮ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತೀರಾ ಕಮ್ಮಿ. ಕುದಿಸದೆ ಇರುವಂಥದ್ದು ಎಸ್ಪೆಷಲಿ ನೀರು, ಜ್ಯೂಸ್, ಸಲಾಡ್ಸಿಗೆ ಸೊಪ್ಪು, ತರಕಾರಿ ಹಾಕಿರ್ತಾರೆ, ಎಷ್ಟು ಕ್ಲೀನಾಗಿ ತೊಳಿರ್ತಾರೋ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ವೈರಸ್, ಬ್ಯಾಕ್ಟೀರಿಯಾ ನಮ್ಮ ದೇಹ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹೊರಗಡೆ ಹೋದಾಗ ಕುದಿಸಿದಂಥದನ್ನೇ ತೆಗೆದುಕೊಳ್ಬೇಕು. ಈಗ ಹೊರಗಡೆ ಹೋದಾಗ ನಮಗೆ ಕುದಿಯೋ ನೀರು ನಮಗೆ ಸಿಗಲಿಕ್ಕೆ ಬಾಟಲ್ಡ್ ವಾಟರ್ ಇಸ್ ಓಕೆ, ಬಾಟಲ್ಡ್ ವಾಟರ್, ಮಿನರಲ್ ವಾಟರ್ ತಗೋಸ್ಬೇಕಂತ. ಓಕೆ.
ಈಗ ನೀವು ಏನು ಕಾಮನ್ ಕೋಲ್ಡ್ ಮತ್ತು ಫ್ಲೂ ಅದು ಕಂಟೇಜಸ್ ಅಂತ ಹೇಳಿದ್ರಿ. ಫ್ಲೂ ಕೂಡ ಕಂಟೇಜಸ್? ಹೌದು ಹೌದು. ಫ್ಲೂ ಕೂಡ ಕಂಟೇಜಸ್. ಸೊ ಹಾಗಿದ್ರೆ ಈಗ ನಾವು ಯಾವಾಗಲೂ ಈಗ ಮಕ್ಕಳಲ್ಲಿ ಬೇಗನೆ ಬರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಅವರು ಹೊರಗಡೆ ಹೋಗಿ ಆಟ ಆಡೋವಂಥದ್ದು, ಏನೋ ಒಂದು ವಸ್ತು ಮುಟ್ಟಿರ್ತಾರೆ, ಮಣ್ಣು ಅದೆಲ್ಲ ಮುಟ್ಟಿರ್ತಾರೆ. ಸೊ ಅಂಥವರಿಗೆ ನೀವು ಯಾವ ರೀತಿಯಾದಂಥ ಒಂದು ಆ, ಕಿವಿ ಮಾತಾಗಿರ್ಬೋದು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾಕೆಂದರೆ ನಮ್ಮ ವೀಕ್ಷಕರು ಅನೇಕರು ಕೇಳ್ತಾ ಇರ್ತಾರೆ, ಇದು ಕಾಮನ್ ಆಗಿ ಬಂದ್ಬಿಟ್ಟಿದೆ ಇವಾಗ ಕೋಲ್ಡು ಫ್ಲೂ ಅಂತ ಹೇಳುವಾಗ. ಅದು ಬೇಗ ಮಕ್ಕಳಿಗೆ ಅದು ಬೇಗನೆ ಬರ್ತದೆ ಅಂತ ಹೇಳಿ. ಸೊ ತಂದೆ ತಾಯಿಗಳಿಗೆ ಈ ರೀತಿಯಾದಂಥ ಒಂದು ವಿಚಾರ, ಮಕ್ಕಳನ್ನು ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಸುರಕ್ಷತೆಯನ್ನು ಮಕ್ಕಳಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಅವರಿಗೆ ಹೇಳೋದು ತುಂಬ ಕಷ್ಟ. ಯಾಕಂದರೆ ಸೋಷಲ್ ಡಿಸ್ಟೆನ್ಸಿಂಗ್ ಮಾಡಲಿಕ್ಕೆ ತೀರಾ ಕಷ್ಟ ಆಗ್ತದೆ ಮಕ್ಕಳಲ್ಲಿ. ಕೈ ತೊಳೆದುಕೊಳ್ಳುವಂಥದ್ದನ್ನು ಅವ್ರಿಗೆ ನಾವು ಎನ್ಕರೇಜ್ ಮಾಡುವಂಥದ್ದು. ಮಕ್ಕಳಲ್ಲಿನೂ ಸಹ ಫ್ಲೂ ವ್ಯಾಕ್ಸಿನ್ ಇದೆ, ಅವ್ರಿಗೂ ಸಹ ಫ್ಲೂ ವ್ಯಾಕ್ಸಿನನ್ನು ಅಡ್ವೈಸ್ ಮಾಡ್ಬೋದು ನಾವು. ಓಕೆ. ಯಾವ ರೀತಿಯಾದಂಥ ಫ್ಲೂ ವ್ಯಾಕ್ಸಿನ್ ಏನಾದರೂ ಹೆಸರು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೇಮ್ ಹೇಗೆ ದೊಡ್ಡವರಲ್ಲಿ ಹೇಗೆ ವ್ಯಾಕ್ಸಿನ್ ಇದೆಯೋ ಅದೇ ಥರ ವ್ಯಾಕ್ಸಿನ್ ಮಕ್ಕಳಿಗೂ ಅವೈಲೇಬಲ್ ಇದೆ. ಆದರೆ ತೀವ್ರತೆ ಇಮ್ಯುನಿಟಿ ಅವ್ರದ್ದು ಕಮ್ಮಿ ಇದ್ದರೆ ಅವರಿಗೆ ತೀವ್ರತೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಮಕ್ಕಳಲ್ಲಿ ಕಾಮನ್ ಕೋಲ್ಡ್ಗೆ ವ್ಯಾಕ್ಸಿನ್ ಬೇಕಾಗಿಲ್ಲ, ಫ್ಲೂವನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ವ್ಯಾಕ್ಸಿನ್ ಬೇಕು. ಓಕೆ. ಈಗ ಮಕ್ಕಳಲ್ಲಿ ಈಗ 1 ವರ್ಷದಿಂದ ಅಥವಾ ಒಂದು ಓಕೆ 1 ವರ್ಷದಿಂದ 5-6 ವರ್ಷದ ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಏನು ಮನೆಯಲ್ಲೇ ಮನೆ ಮದ್ದು ಅಂತ ಹೇಳ್ತೀವಲ್ವ, ಕೋಲ್ಡ್ ಬಂದಾಗ ಯಾವ ರೀತಿಯಲ್ಲಿ ಅವರಿಗೆ ಕೊಡ್ಬೋದು? ತಕ್ಷಣದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು ಅವರಿಗೆ? ನಾನು ಪೀಡಿಯಾಟ್ರಿಷಿಯನ್ ಅಲ್ಲದೆ ಇರೋದ್ರಿಂದ ಇದು ಜನರಲ್ ಆಗಿ ಜನರಲ್ ಜನರಲ್ ಆಗಿ ಇವಾಗ ಕೋಲ್ಡ್ ಬಂದಾಗ, ಮಕ್ಕಳಿಗೆ ಕೋಲ್ಡ್ ಬಂದಾಗ ನಾವು ತಕ್ಷಣವೇ ನಾವೇನು ಸಿರಪ್ಪು ಅನ್ನುವಂಥದ್ದನ್ನ ನಾವು ಕೊಡ್ತೀವಿ. ಇದರ ಸಲಹೆ ತೆಗೆದುಕೊಂಡು ಪ್ಯಾರಾಸೆಟಮಾಲ್ ಸಿಂಪ್ಟಮ್ಯಾಟಿಕ್ ಕೇರ್ ಅಂತ ಹೇಳ್ತೀವಿ. ಅಲ್ಲಿ ವೈರಸ್ ಇನ್ಫೆಕ್ಷನ್ಗೆ ಸ್ಪೆಸಿಫಿಕ್ ಆಗಿ ಆ್ಯಂಟಿವೈರಲ್ ಡೈರೆಕ್ಟಾಗಿ ನಾವು ಕೊಡೋದಿಲ್ಲ. ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಆ್ಯಂಟಿವೈರಲ್ ಅವಶ್ಯಕತೆ ಕೊಡ್ತೀವಿ. ಇಲ್ಲ ಅಂತಂದರೆ ಪ್ಯಾರಾಸೆಟಮಾಲ್ ಸಿಂಪ್ಟಮ್ಯಾಟಿಕ್ ಕೇರ್, ನೆಗಡಿ ಇದ್ದಾಗ ಸಿಟ್ರಜಿನ್ ಟ್ಯಾಬ್ಲೆಟನ್ನು ಕೊಡುವಂಥದ್ದು, ಸಿರಪ್ ಮೂಲಕ ಕೊಡುವಂಥದ್ದು. ಸೊ ದೊಡ್ಡವ್ರಿಗೂ ಕೂಡ ಅದನ್ನೇ ದೊಡ್ಡವರಿಗೂ ಕೂಡ ಆ್ಯಂಟಿವೈರಲ್, ಫ್ಲೂಗೆ ಆ್ಯಂಟಿವೈರಲ್ ಮೆಡಿಕೇಷನ್ಸ್ ಇದೆ. ಆ್ಯಂಟಿವೈರಲ್ ಎಲ್ಲ ಗ್ರೂಪಿಗೆ ಆ್ಯಂಟಿವೈರಲ್ ಅವಶ್ಯಕತೆ ಇಲ್ಲ. ಯಾಕಂದರೆ ಫ್ಲೂನು ಮೈಲ್ಡ್ ಇನ್ಫೆಕ್ಷನ್ ಬಂದಾಗ, ಬರೀ ಕೆಮ್ಮು, ಲೈಟಾಗಿ ಜ್ವರ ಬಂದಾಗ ಅವರಿಗೆ ಆ್ಯಂಟಿವೈರಲ್ ಅವಶ್ಯಕತೆ ಇರೋದಿಲ್ಲ. ಆದರೆ ಹೈ ರಿಸ್ಕ್ ಗ್ರೂಪ್ ಅಂದರೆ ಪ್ರೆಗ್ನೆಂಟ್ ಲೇಡೀಸ್, ಶುಗರ್ ಇದ್ದವರು, 60 ವಯಸ್ಸರ ಮೇಲೆ ಇದ್ದವರು, ಅಂಡರ್ಲೈಯಿಂಗ್ ಲಿವರ್ ಕಿಡ್ನಿ ತೊಂದರೆ ಇದ್ದವರು, ಯಾರಲ್ಲಿ ನಾವು ಹೈ ರಿಸ್ಕ್ ಅಂದರೆ ಯಾರಿಗೆ ನಿಮೋನಿಯಾ ಆಗ್ಬೋದು ಎನ್ನುವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಂಥವರಲ್ಲಿ ನಾವು ಆ್ಯಂಟಿವೈರಲ್ ಟ್ಯಾಬ್ಲೆಟ್ಸ್ನ ಕೊಡ್ತೀವಿ. ಆ್ಯಂಟಿವೈರಲ್ 72 ಗಂಟೆಗಳ ಒಳಗಡೆ ಸಿಂಟಮ್ ಶುರುವಾಗಿ 3 ದಿನದ ಒಳಗಡೆ, ಅಂದರೆ 72 ಗಂಟೆಗಳ ಒಳಗಡೆ ನಾವು ಶುರು ಮಾಡಿದರೆ ಆ ಸಿವಿರಿಟಿಗೆ ಹೋಗುವುದನ್ನು ನಾವು ತಡೆಗಟ್ಬೋದು. ಆದರೆ ಎಲ್ಲರಿಗೂ ಆ್ಯಂಟಿವೈರಲ್ ಅವಶ್ಯಕತೆ ಇಲ್ಲ. ನಮ್ಮ 1 ವಾರದಲ್ಲಿ ತನ್ನಷ್ಟಕ್ಕೆ ತಾನೇ ಅದು ಕಮ್ಮಿನೂ ಹಾಕ್ಬೋದು ವಿದೌಟ್ ಎನಿ ಆ್ಯಂಟಿವೈರಲ್ ಟ್ರೀಟ್ಮೆಂಟ್. ಇವಾಗ ಕಾಯಿಲೆ ಅಂದರೆ ಈ ಕಿಡ್ನಿ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಿ, ಮತ್ತು ಹಾರ್ಟ್ ಪ್ರಾಬ್ಲಮ್ ಇರುವವರು, ಅಂಥವರು ಈ ರೀತಿಯಾದಂಥ ಒಂದು ಕೋಲ್ಡ್ ಮತ್ತು ಫ್ಲೂ ಬೇಗನೆ ಅವರಿಗೆ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯತೆ ಹೌದು, ಸಿವಿರಿಟಿ ಅವರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳಬಹುದು. ಶೀತ, ನೀವು ಹೇಳಿದ್ರೆ ಶೀತ ನಿಮೋನಿಯಾಕ್ಕೆ ಟರ್ನ್ಔಟ್ ಆಗುವಂಥದ್ದು ಈ ಗ್ರೂಪಲ್ಲಿ ಜಾಸ್ತಿ ಆಗಿರುತ್ತದೆ. ಅದಕ್ಕೆ ಹೈ ರಿಸ್ಕ್ ಗ್ರೂಪಲ್ಲಿ ಹಾಕ್ತೀವಿ ಅವ್ರನ್ನ. ಅಂಥವರಿಗೆ ಫ್ಲೂ ವ್ಯಾಕ್ಸಿನನ್ನು ನಾವು ಅಡ್ವೈಸ್ ಮಾಡ್ತೀವಿ. ವರ್ಷ ಫ್ಲೂ ವ್ಯಾಕ್ಸಿನ್, ಎಸ್ಪೆಷಲಿ ನೀವು ಹೇಳಿದ್ರಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ಫ್ಲೂ ಬಂದಾಗ ಅವರಿಗೆ ತಿರ್ಗಾ ಹಾರ್ಟ್ ಅಟ್ಯಾಕ್ ಆಗುವ ರಿಸ್ಕ್ ಜಾಸ್ತಿ ಇರುತ್ತದೆ. ಹಾರ್ಟ್ ತೊಂದರೆ ಇದ್ದವರು ವರ್ಷಕ್ಕೊಂದ್ಸಲ ಫ್ಲೂ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಸೊ ಅವರು ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ವೈದ್ಯರು ಸಲಹೆ ಮೇರೆಗೆ ಅವರು ತೆಗೆದುಕೊಳ್ಬೇಕು. ಫಸ್ಟ್ ಫ್ಲೂ ಇದ್ದಾಗ ಅವರಿಗೆ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಇರೋದಿಲ್ಲ, ಆ್ಯಂಟಿವೈರಲ್ದು ಮಾತ್ರ ಅವಶ್ಯಕತೆ ಇರುತ್ತೆ. ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಾಗ ಮಾತ್ರ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಬೇಕಾಗ್ತದೆ. ಅದನ್ನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ, ವೈದ್ಯರು ಡಿಸೈಡ್ ಮಾಡ್ತಾರೆ. ಈಗ ನಾನು ಸುಮಾರು ಜನದ್ದು ನಾನು ನೋಡಿದ ಹಾಗೆ, ನಾನು ಕೇಳಿಸ್ಕೊಂಡಿದ್ದ ಹಾಗೆ, ಈ ಒಂದು ಕಿಡ್ನಿ ಪ್ರಾಬ್ಲಮ್ ಇರ್ತದಲ್ಲ ಅವ್ರಿಗೆ, ಮತ್ತು ಏನು ಹೈ ರಿಸ್ಕ್ ಪೇಷಂಟ್ಸ್ ಅವರಿಗೆ ಈಗ ಈ ಕೋಲ್ಡ್ ಎಫೆಕ್ಟ್ ಆಗಿದ ತಕ್ಷಣ ಅವರು ಟ್ಯಾಬ್ಲೆಟ್ಸ್ ಏನು, ಈಗ ನಾರ್ಮಲಾಗಿ ನಮಗೆ ಕೋಲ್ಡ್ ಬಂದಿದ್ದ ತಕ್ಷಣ ನಾವು ಯಾವುದೋ ಒಂದು ಕೋಲ್ಡ್ದು ಸಿನರೆಸ್ಟೋ ಇಲ್ಲ ಯಾವುದೋ ಒಂದು ಕೋಲ್ಡ್ ಆ್ಯಕ್ಟೋ ಅಂಥ ಮಾತ್ರೆಗಳನ್ನ ತೊಗೊತೇವೆ. ಸೊ ಅವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತೀರಾ ನೀವು? ಕಿಡ್ನಿ ಸೇಫ್ ಡ್ರಗ್ಸ್ ಅಂತ ಇರ್ತದೆ. ಇವಾಗ ಪ್ಯಾರಾಸಿಟಮಾಲ್ ಕಿಡ್ನಿ ತೆಗೆದುಕೊಳ್ಬೋದು, ಜ್ವರ ಬಂದಾಗ, ಸಿಟ್ರಜಿನ್ ನೆಗಡಿ ಬಂದಾಗ ತಗೊಳ್ಬೋದು. ಕಾಂಬಿನೇಷನ್ ಡ್ರಗ್ಸ್ ಓವರ್ ದ ಕೌಂಟರ್ ತೆಗೆದುಕೊಳ್ಬಾರ್ದು. ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಬಾರ್ದು ಓವರ್ ದ ಕೌಂಟರ್. ಪೇನ್ ಇಂಜೆಕ್ಷನ್ ಹಾಕ್ಸ್ಕೋಬಾರ್ದು ನೋವು ಅಂತ ಹೇಳಿ ಓವರ್ ದ ಕೌಂಟರ್ ಹೋಗ್ಬಿಟ್ಟು. ಓಕೆ.
ಸೊ ಅಂದರೆ ಈಗ ಕಾಮನ್ ಕೋಲ್ಡ್ ಈ ಶೀತ ಬರುವಂಥದ್ದನ್ನು ನಾವು ತಡೆಗಟ್ಟಬಹುದು. ಅದರಲ್ಲಿ ಏನಾದರೂ ಊಟದಲ್ಲಿ ನಾವು ಆ ರೀತಿಯಾದಂಥ ಏನಾದರೂ ರೆಸ್ಟ್ರಿಕ್ಷನ್ಸ್ ಏನಾದರೂ ಮಾಡಬೇಕಾ? ಡೈರೆಕ್ಟಾಗಿ ಫ್ರಿಜ್ಜಿಂದ ಕನ್ಸ್ಯೂಮ್ ಮಾಡುವಂಥದ್ದು ಓಕೆ, ಅದನ್ನು ಮಾಡಬಾರ್ದು. ಮಾಡಬಾರ್ದು. ಓಕೆ, ಮತ್ತು ಬೇರೆ ಆಹಾರ ಸೇವನೆಯಲ್ಲಿ ಇಮ್ಯುನಿಟಿನ ಬಿಲ್ಡ್ ಮಾಡೋಕ್ಕೆ ನಾವು ತಾಜಾ ಹಣ್ಣುಗಳನ್ನು, ತರಕಾರಿಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಬೇಕು. ಓಕೆ. ಸೊ ನಮ್ಮ ಇಮ್ಯುನಿಟಿನ ನಾವು ಇಮ್ಯುನಿಟಿ ಚೆನ್ನಾಗಿದ್ದರೆ ಆ ಸಿವಿಯರಿಟಿಗೆ ಹೋಗೋದಿಲ್ಲ. ಬರೀ ನೆಗಡಿಯಾಗಿ ಅದು ಹೋಗ್ಬೋದು, ನಿಮೋನಿಯಾಗೆ ತಿರುಗಲಿಕ್ಕಿಲ್ಲ. ಹಾಂ ಹಾಂ. ಸೊ ಈಗ ನಾವು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಏನಾದರೂ ಆಹಾರದಲ್ಲಿ ಟೈಮ್ಗೆ ತಿನ್ನಬೇಕು, ಸ್ಕಿಪ್ ಮಾಡಬಾರ್ದು. ನಮ್ಮ ಊಟ ಸರಿ. ಈಗಿನ ಜನ್ರೇಷನ್ ಬೆಳಿಗ್ಗೆ ತಿನ್ನೋದಿಲ್ಲ, ಹೌದು. ಒಂದು ಹೊತ್ತು ಬಿಡ್ತಾರೆ. ಹಂಗೆ ಮಾಡಬಾರ್ದು. ಟೈಮ್ಗೆ ನಾವು ತಿನ್ನಬೇಕು, ಆಹಾರ ಸೇವನೆ ಮಾಡಬೇಕು, ಜಂಕಿಂದ ದೂರ ಇರಬೇಕು, ಫಾಸ್ಟ್ ಫುಡ್ಸಿಂದ ದೂರ ಇರಬೇಕು. ಓಕೆ. ಹೊರಗಡೆ ಹೋದಾಗ ಯಾವುದು ಕುದಿಸಿಲ್ಲವೋ ಅದನ್ನು ಜಾಗರೂಕತೆಯಿಂದ ನಾವು ಬಳಸಬೇಕು. ಬಾಟಲ್ಡ್ ವಾಟರ್ನ ಎಲ್ಲಿದ್ರೂ ಸೇವಿಸಬೇಕು. ಓಕೆ. ಸೊ ಬಹಳ ಸಂಕ್ಷಿಪ್ತವಾಗಿ, ಏಕೆಂದರೆ ಈಗ ಕಾಮನ್ ಕೋಲ್ಡ್ ನಮಗೆ ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು, ಇದು ಬಹಳ ಸಹಜ ಅಂತ ನಾವು ಹೇಳ್ತೀವಿ. ಆದರೆ ಫ್ಲೂ ಬರುವಂಥದ್ದು ಅದು ಜಾಸ್ತಿ ಆದಾಗ, ಅದು ನೀವು ಹೇಳಿದ್ರಿ, ಅದು ಕೋಲ್ಡನ್ನ ಅದನ್ನು ಸಿವಿರಿಟಿ ಜಾಸ್ತಿ ಆದಾಗ ನಮಗೆ ಅದು ಆ ಫ್ಲೂ ಜ್ವರ ಅನ್ನುವಂಥದ್ದು ನಮಗೆ ಬರ್ತದೆ ಅಂತ ಹೇಳಿ. ಸೊ ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಇದೆ ಅಂತ ಕೂಡ ನೀವು ಹೇಳಿದಿರಿ. ಏಕೆಂದರೆ ಈಗಿನ ಒಂದು ದಿನಮಾನಗಳನ್ನ ನಾವು ನೋಡುವಾಗ ಒಂಚೂರು ವೆದರ್ ಚೇಂಜ್ ಆಗಿದ ತಕ್ಷಣವೇ ಕೋಲ್ಡ್ ಎಫೆಕ್ಟ್ ಆಗಿಬಿಡ್ತದೆ, ತಲೆನೋವು ಬರ್ಬೋದು. ಸೊ ಆ ಟೈಮಲ್ಲಿ ನಮ್ಗೆ ಏನಾದರೂ ಪ್ರಿವೆನ್ಷನ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಈಗ ವೆದರ್ ಚೇಂಜ್ ಆಗ್ತದೆ, ಬಿಸಿಲು ಚೆನ್ನಾಗಿರ್ತದೆ ಮತ್ತು ತಕ್ಷಣವೇ ಏನು ಚಳಿ ಜಾಸ್ತಿ ಆಗೋದು, ಮಳೆ ಬರುವಂಥದ್ದು. ಸೊ ಆ ಟೈಮಲ್ಲಿ ಏನಾದರೂ ತಕ್ಷಣದ ಒಂದು ಪ್ರಿವೆನ್ಷನ್ ಈ ಕೋಲ್ಡಿಗೆ ನಮ್ಮ ಕಡೆಯಿಂದ ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ ಆ ವೆದರ್ ಚೇಂಜ್ ಆದಾಗ ವೈರಾಣು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿಬಿಡ್ತದೆ. ಅದರಿಂದ ಹರಡುವಂಥದ್ದು ನಂಬರ್ ಆಫ್ ಕೇಸಸ್ಸು ಆ ಟೈಮಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಒಬ್ಬ ರೋಗಿ ಆಲ್ರೆಡಿ ಮನೇಲಿ ಇದ್ದರೆ, ಫ್ಲೂ ಸಿಂಪ್ಟಮ್ ಇದ್ದಾಗ ನಾವು ಅವನಿಂದ ದೂರ ಇರಬೇಕು. ಮಾಸ್ಕನ್ನು ಧರಿಸುವಂಥದ್ದು, ಅವರ ಆರೈಕೆ ಮಾಡುವಾಗ ನಾವು ಓಕೆ ಹುಷಾರಾಗಿರ್ಬೇಕು. ಸರಿ. ಪ್ರಿಯ ವೀಕ್ಷಕರೇ, ಇವಾಗ ಡಾಕ್ಟರ್ ವಿಜಯ್ ಅವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಈ ಒಂದು ಶೀತ ಅಂದರೆ ನಮಗೆ ಅದು ಸಹಜವಾಗಿ ಬರುವಂತಹ ಒಂದು ಶೀತದ ಒಂದು ಬಾಧೆ ಮತ್ತು ಈ ಒಂದು ಫ್ಲೂ ಅಂದರೆ ಜ್ವರ ಯಾವ ರೀತಿಯಲ್ಲಿ ಅದನ್ನು ತಡೆಗಟ್ಟಬಹುದು ಮತ್ತು ನಾವು ಯಾವ್ಯಾವ ಆಹಾರನ ಸೇವನೆ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನ ನಿಮ್ಮಲ್ಲಿ ಹಂಚಿಕೊಟ್ಟಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಮತ್ತು ನೀವು ಕೂಡ ಮನೆಯಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳ್ರಿ ಮತ್ತು ಜಾಸ್ತಿ ಕಾಯಿಸಿದಂತಹ ಕುದಿಸಿದಂತಹ ಒಂದು ಪದಾರ್ಥಗಳಾಗಿರ್ಬೋದು, ನೀರಾಗಿರ್ಬೋದು, ಅದನ್ನು ಸೇವನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಡಾಕ್ಟರ್ ವಿಜಯ್ ಅವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಜನರು ನೀವು ಏನಾದರೂ ನೋಡಿದ್ರೆ ಅವ್ರಿಗೂ ಕೂಡ ನೀವು ಈ ಒಂದು ಸಲಹೆಗಳನ್ನು ನೀವು ಕೊಡ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಡಾಕ್ಟರ್ ವಿಜಯ್ ಅವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಈ ಒಂದು ಶೀತದ ಬಗ್ಗೆ ಮತ್ತು ಜ್ವರ, ಫ್ಲೂ ಬಗ್ಗೆ ನೀವು ಮಾತನಾಡಿದರೆ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದ.